ಕಸ್ತೂರಿ ರಂಗನ್ ವರದಿ ಕರಡ ಅಧಿಸೂಚನೆ ಕೇಂದ್ರ ಸರ್ಕಾರ 2014-17 ಇಂಜ ಮೂಜಿ ಸರ್ತಿ ರಾಜ್ಯ ಕಡಪೊಡು ನಡೆದು ಮೂಜಿ ಸರ್ತಿಲ ಜಾಬ್ ಕೊರ್ತುಂಡು ಆಂಡಲ ಅವೇನು ಜಾರಿ ಮಲ್ಪುವಿರಂದಾಂಡ ವಿರೋಧ ಮಲ್ಪುವ ಏರು ಮಾತ ವಿರೋಧ ಮಲ್ಪುವಿರ ಅಕ್ಲು ಪಕ್ಷಭೇದ ಮರತ್ತದು ಎಂಕ್ಲನೊಟ್ಟಿಗೆ ಸೇರು ನೋಡುವುದು ಮಾಜಿ ಕಾರ್ಡ್ ಖಾತೆ ಮಂತ್ರಿ ಬಿ ರಮನಾಥ್ ರೈ ಪಂತೀರ್ ರಾಜ್ಯದ ಮಾಜಿ ಕಾಡು ಪರಿಸರ ಜೀವಿಶಾಸ್ತ್ರ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಬಿ ರಮನಾಥ್ ರೈ ಗುರುವಾರ ಕುಡ್ಲಾಡು ಕಾಂಗ್ರೆಸ್ ಭವನಡು ಸುದ್ದಿಕೂಟಡು ಪಾತೆರ್ದು ಕಸ್ತೂರಿ ರಂಗನ್ ವರದಿ ಕರಡ ಅಧಿಸೂಚನೆ ಬಗೆಟ್ ಲೋಕಸಭಾ ಸದಸ್ಯರು ಶಾಸಕರು ಅವೇತ ಬಗೆಟ್ ಪಾತೆರೊಂದು ಕಾಡು ಖಾತೆ ಮಂತ್ರಿಯರನ್ನು ತೋಜಾ ಒಂದು ದಾನಿಕ್ ದಾನೆ ಪಾತೆರ್ವಿರು ಈ ಕರಡ ಆದೇಶ ಕೇಂದ್ರದವು ಜನವಸತಿ ಪ್ರದೇಶಗಳಿಗೆ ಕಷ್ಟ ಆಪಣೊಂದು ಗಾಡ್ಗಿಳ್ ವರದಿನ ಬದಲು ಕಸ್ತೂರಿ ರಂಗನ ವರದಿ ಮಲ್ಪಾದಿತ್ತಂಡು ಒಂದು ಆಜಿ ರಾಜ್ಯೊಳಗೆ ಸಂಬಂಧಪಟ್ಟನ ಆಂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಉಪ್ಪುನಂಚ ಪತ್ರಿಕೆಲೇಡು ಬರೊಂದುಂಡು ಶಾಸಕರು ಓರಿ ದಾಲ ಗೊತ್ತಿಜ್ಜಂದೆ ಪಾತಿರೊಂದುಲ್ಲೇರೆಂದು ರೈಕುಲು ಪಂಡೇರು 2014-17 ಕೇಂದ್ರ ಸರ್ಕಾರ ಕರಡ ಅಧಿಸೂಚನೆ ಕಡಪುಂಡು ಐಕ್ ಸರ್ಕಾರ ತಾನು ಉತ್ತರ ಕೊಡ್ತೆ ಜಾವೇಡ್ಕರ್ ಸಭೆ ನಡಪಾನಗಲ ರಾಜ್ಯೊಡ್ದು ಪೋತೆ ರಾಜ್ಯೊಡ್ದು 10 ಜಿಲ್ಲೆಗೆ ಸಂಬಂಧ ಉಂಡು 2017 ಅಧಿಸೂಚನೆ ಕಡಪುಡ್ನಾಗ ರಾಜ್ಯದ ಮಾತಾ ಜಿಲ್ಲೆಲೆಗೆ ಭೇಟಿ ಕೊರ್ದು ಅಭಿಪ್ರಾಯ ಪಿನ್ನೊಂದುಂಡು ಮಾತಾ ಪಂಚಾಯತ್ಲೆಡು ಬೋಡ್ಚಿನ ನಿರ್ಣಯ ಆತಂಡು ವರದಿದಂಚ ನಿಯಂತ್ರಣಗೂ 20,000 ಹೆಕ್ಟೇರ್ ಪ್ರದೇಶ ಬೋಡು ನಮ್ಮಡ ಐಡ್ಲ 10,000 ಹೆಚ್ಚುಂಡು ಎಂಕ್ಲು ವರದಿನ ಇನ್ಕಾರ ಮಲ್ತದ ಅಧಿಸೂಚನೆ ವಾಪಸ್ ದೆತ ನೋಡುವುದು ಎಂಕ್ಲಿನ ಒತ್ತಾಯ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿನ ಜಾರಿ ಮಲ್ತಂಡ ವಿರೋಧ ಮಲ್ಪುವ ಏರು ಮಾತ ವಿರೋಧ ಮಲ್ಪುವರ ಅಕ್ಲು ಎಂಕ್ಲಿನೊಟ್ಟಿಗೆ ಸೇರು ನೋಡೊಂದು ಬಿ ರಮನಾಥ್ ರೈ ಒತ್ತಾಯ ಮಲ್ತೇರು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಬಡ್ಸೋರ್ದು ಕಂಗಾಲಾಯ್ನ ಕೇರಳದ ವಯನಾಡ್ ಜಿಲ್ಲೆಗೆ ಸಹಾಯ ಕೊರ್ಪುನ ಬಗೆಟ್ ತಿರಿಪಾಯರು ಮೇಯರ್ ಭಾಸ್ಕರಕ್ಕೆ ಇಬ್ರಾಹಿಂ ಕೋಡಿಜಲ್ ಶಶಿಧರ ಹೆಗ್ಡೆ ಸಲೀಂ ಪೃಥ್ವಿರಾಜ್ ಸುದ್ದಿಕೂಟೊಡಿದ್ದೇರು ಕಸ್ತೂರಿ ರಂಗ ವರದಿಯನ್ನ ತಿರಸ್ಕರಿಸಬೇಕು ಅಂತ ಬರೆದಿದ್ದೇವೆ. ಕಸ್ತೂರಿ ರಂಗ ವರದಿಯನ್ನ ಅಧಿಸೂಚನೆಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಮನವಿ. ವಾಪಸ್ ಪಡ್ಕೊಳ್ಬೇಕು ಅಂತ ಒಂದು ವೇಳೆ ಇಷ್ಟೆಲ್ಲ ಆದ ನಂತರವೂ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡುವುದಾದ್ರೆ ನಮ್ಮ ವಿರೋಧ ಇದೆ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತೀವಿ. ಅದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಅವರು ತಿರಸ್ಕರಿಸ್ತಕ್ಕಂಥ ಅಧಿಕಾರ ಅವರಲ್ಲಿದೆ. ಅದನ್ನು ಒಪ್ಪುವ ಬಿಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರ ತಿರಸ್ಕರಿಸದೇ ಇದ್ದಲ್ಲಿ ನಾನು ಈ ಜಿಲ್ಲೆಯ ವ್ಯಾಪ್ತಿಯ ಎಲ್ಲರಿಗೂ ನಾನು ಅವರ ಸಹಾಯವನ್ನು ಪಡ್ಕೊಂಡು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಆ ಕಚೇರಿಯಲ್ಲಿ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆಯುತ್ತೇನೆ. ಯಾರು ಎಲ್ಲ ಈ ಕಸ್ತೂರಿ ರಂಗನ್ ವರದಿ ವ್ಯಾಪ್ತಿಯಲ್ಲಿ ಬರತಕ್ಕಂಥವ್ರು ಇದು ಬೇಡ ಅಂತ ಯಾರು ಹೇಳ್ತಾರೆ ಅವರು ನಮ್ಮ ಹೋರಾಟದ ಜೊತೆ ನಮ್ಮಲ್ಲಿ ಸೇರಿಕೊಳ್ಬೇಕು. ಯಾರೆಲ್ಲ ಈಗ ಮಾತಾಡ್ತಾರೆ ಅವರು ಕೂಡ ನಮ್ಮ ಹೋರಾಟದಲ್ಲಿ ಅವರು ಸೇರಿಕೊಳ್ಬೇಕು.